ನಾನು ಸರ್ಕಾರಕ್ಕೆ ಕಟ್ಟಬೇಕಾದ ಶುಲ್ಕವನ್ನ ಕಟ್ಟಿದ್ದೀನಿ. ಲಂಚಕ್ಕೆ ಬೇಡಿಕೆ ಇಟ್ಟು ಲೈಸೆನ್ಸ್ ಕೊಟ್ಟಿರಲಿಲ್ಲ. ಟ್ರಾಪ್ ಆಗುವ 5 ನಿಮಿಷ ಮುಂಚೆ ಮಾತಾಡಿರೋ ಆಡಿಯೋ ಅದು. ದೂರಿನ ಬಗ್ಗೆ ಎಸ್ಪಿ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ದೂರಿನ ಬಳಿಕ ದೂರುದಾರ ಲಕ್ಷ್ಮೀನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದೂರಿನ ಬಗ್ಗೆ ಎಸ್ಪಿ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ದೂರಿನ ಬಳಿಕ ಲಕ್ಷ್ಮೀನಾರಾಯಣ್ ಹೇಳಿಕೆಯನ್ನು ಕೊಟ್ಟಿರುವುದು. ನಾನು ಸರ್ಕಾರಕ್ಕೆ ಕಟ್ಟಬೇಕಾದಂಥ ಶುಲ್ಕವನ್ನು ಕಟ್ಟಿದ್ದೀನಿ. ಲಂಚಕ್ಕೆ ಬೇಡಿಕೆ ಇಟ್ಟು ಲೈಸೆನ್ಸ್ ಇವರು ಕೊಟ್ಟಿರಲಿಲ್ಲ. ಟ್ರಾಪ್ ಆಗುವ 5 ನಿಮಿಷ ಮುಂಚೆ ಮಾತನಾಡಿರುವಂಥ ಆಡಿಯೋ ಅದು. ದೂರಿನ ಬಗ್ಗೆ ಎಸ್ಪಿ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದ್ದಾರೆ. ಈ ರೀತಿಯಾಗಿ ಕಂಪ್ಲೇಂಟ್ ಕೊಟ್ಟ ನಂತರ ಲಕ್ಷ್ಮೀನಾರಾಯಣ್ ಹೇಳಿಕೆಯನ್ನ ಕೊಟ್ಟಿರುವುದು. ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ನಾವು ಮೊನ್ನೆ ಟ್ರಾಪ್ ಆಗಿತ್ತು. ಅದರಲ್ಲಿ ಈಗಾಗಲೇ DC ಸೂಪರ್ಡೆಂಟು ಕಾನ್ಸ್ಟೇಬಲ್ ಎಲ್ಲ ಅರೆಸ್ಟ್ ಆಗಿ ಟ್ರಾಪ್ ಆಗಿದ್ದ ದಿವಸ ಅಲ್ಲಿ ಸೂಪರ್ಡೆಂಟ್ ಇದಕ್ಕೆ ಮಾತಾಡಿದಾಗ ಇದು DC ಅವರು ಮಾತಾಡಿದ ವಿಷಯ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮೊನ್ನೆ ಮಂತ್ರಿಗಳು ಮೊನ್ನೆ ನಾನು ಮೀಡಿಯಾದಲ್ಲೆಲ್ಲ ನೋಡಿದೆ. ಸಂಬಂಧ ಅಂತ ಮಾಡಿರೋದು ಯಾರೋ ಲಿಂಕೇ ಇಲ್ಲ. ಅವರು ಸಂಬಂಧ ಅವ್ರಿಗೆ ಬರಲ್ಲ ತಿಳಿಸ್ತಾ ಇದ್ರು ಮೀಡಿಯಾಕ್ಕೆ. ಹಾಗಾಗಿ DC ಮಾತಾಡಿದ್ದಾರೆ. ಅವರೇ ಅಲ್ಲಿ ಹೆಡ್ ಆಫೀಸ್ಗೆ DC ಮಾತಾಡಿದ್ದಾರೆ. DC ಪ್ರಸ್ತಾಪ ಮಾಡಿದ್ದಾರೆ. ಮಾನ್ಯ ಮಂತ್ರಿಗಳಿಗೆ ಎಷ್ಟು ಕೊಡಬೇಕು, ಏನು ಕೊಡಬೇಕು ಅನ್ನೋ ವಿಷಯ ಎಲ್ಲ ಮಾತಾಡಿ ಅದು ರೆಕಾರ್ಡಿಂಗ್ ಇತ್ತು. ಆ ರೆಕಾರ್ಡಿಂಗ್ ಕೊಟ್ಟು ಈ ತನಿಖೆಯಲ್ಲಿ ಅವ್ರಿಗೂ ಸೇರಿಸಿ ಅವ್ರ ಮೇಲೆ FIR ಮಾಡಿ ಇಟ್ಟ ಅದರ ಬಗ್ಗೆ ಕ್ರಿಮಿನಲ್ ಆಕ್ಷನ್ ತಗೋಬೇಕು ಅಂತೇಳಿ ದಾಖಲೆ ಎಲ್ಲ ಕೊಟ್ಟು ಬಂದಿದ್ದೀವಿ. ಮೊನ್ನೆ ಕರಾಪುರ ಸಾಹೇಬ್ ಹೇಳ್ತಾ ಇದ್ರು ತಮ್ಮ ಗೊತ್ತಿಲ್ಲ ಅಂತ. ಈಗ ಜಗನ್ನಾಥ್ ನಾಯಕ್ ಅವ್ರು ಮಾತಾಡಿದ್ದೇ ಕೊಟ್ಟಿದ್ದೀವಿ ಅಂತ. ಹೀಗಾಗಿ ಅವರು ಅಟ್ರಾಕ್ಟ್ ಆಗ್ತಾರೆ. ಈ ಒಂದು ಮೇಜರ್ ಅಮೌಂಟು ಬ್ಯೂರಿ ಆಗಿರೋದ್ರಿಂದ ಅವ್ರಿಗೆ ಮೇಜರ್ ಅಮೌಂಟ್ ಕೊಡಬೇಕಾಗುತ್ತೆ. ಇಲ್ಲ ನೀವು ಮಾತಾಡ್ತೀರಾ ಏನು ಅಂತೇಳಿ ನನ್ನ ಹತ್ರ ಪ್ರಸ್ತಾಪ ಮಾಡ್ತಾರೆ. ಅವರು ಅದನ್ನು ಏನು ಗುರುಸುಳ್ಳಿ ಇತ್ತು ಅದನ್ನ ಅವ್ರಿಗೆಲ್ಲ ಕೊಟ್ಟು ಬಂದಿದ್ದೀವಿ. ಈಗಾಗಲೇ ನಮ್ದು ಟ್ರಾಪ್ ಆಗಿ ನಿಮಗೆಲ್ಲ ಗೊತ್ತಾಯಿತು. ರಮೇಶ್ ಗುರುಗಳೇ, ಈಗ ನಾ ಯಾರನ್ನ ಮೀಟ್ ಮಾಡ್ಬೇಕು? ಹೋಗಿ ಬೆಳಿಗ್ಗೆ ಮಾಡ್ತೀನಿ. ಅಲ್ಲಿ ಮಿನಿಸ್ಟರ್ ಹತ್ರ ಹೋಗ್ರಿ ಸಾಕು. ಮಿನಿಸ್ಟರ್ ಮಗನ ಹೋಗ್ರಿ ಮೀಟ್ ಮಾಡಿ. ಹೋಗಿ ಸರ್ ಪ್ಲೀಸ್. ಯಾರು ಮಿನಿಸ್ಟರ್? ಇಲ್ಲ ಅಂದ್ರೆ ಅವ್ರ ಮಗ, ಅವ್ರ ಹೆಸರು ಆಯ್ತು. ಮಿನಿಸ್ಟರ್ ಮಗ ಇಬ್ರು ಪೈಕಿ ಮಗನ ಹೆಸರು ಗೊತ್ತಿಲ್ಲ. ಅದಕ್ಕೆ ವಿನಯ್ ಅಂತ. ಓಕೆ, ಅವ್ರೇನ ಹ್ಯಾಂಡಲ್ ಮಾಡ್ತಾರದೆಲ್ಲ? ನನಗ್ ಗೊತ್ತಿಲ್ಲಪ್ಪ. ಅವ್ರ ಮಗನು ಒಂದೊಂದ್ಸರಿ ನಮ್ಗೆ ಹೇಳ್ತಾರೆ ಮಾಡಿ ಸರ್ ಇದು ಅಂತ ಹೇಳಿ. ಆ ಮಿನಿಸ್ಟ್ರು ಮ್ಯಾಕ್ಸಿಮಮ್ ಅವ್ರು ಹೇಳ್ತಾರೆ ನೋಡಪ್ಪ ಅದನ್ನ ಕ್ಲಿಯರ್ ಮಾಡ್ಕೊಡು, ಪಾಪ ಬಂದಿದ್ದಾರೆ ನನ್ ಕೇಳ್ತಾ ಇದಾರೆ ಅಂತ. ಹೋಗಿ ರಿಕ್ವೆಸ್ಟ್ ಮಾಡ್ಕೊಡ್ತಾರೆ. ಆಮೇಲೆ ನೀವು ಒಂದ್ ಕೆಲಸ ಮಾಡ್ರಿ ರಮೇಶ್, ಶೇಖರ್ ಕಡೆಯಿಂದ ಒಂದು ಫೋನ್ ಮಾಡಿಸ್ರಿ ಮಿನಿಸ್ಟ್ರಿಗೆ. ಸರ್ ರಮೇಶ್ ಅಂತ ಅಡ್ವೊಕೇಟ್ ಬರ್ತಾರೆ, ನಮಗೆ ತುಂಬಾ ಬೇಕಾದವರು, ಒಂದು ಹೆಲ್ಪ್ ಮಾಡಿ ಸರ್ ಅಂತ. ನಿಮ್ ಕೆಲಸ ಸಕ್ಸಸ್ ಆಗ್ತದೆ, ಈಸಿ ಆಗ್ತದೆ. ಯಾವ್ದು ಎಲ್ಲಿ ಹಿಡಿಯೋದು ಗುರುಗಳ? ಏನ್ರಿ ನೀವು ಶೇಖರ್, ನೀವು 5 ನಿಮಿಷಕ್ಕೂ ಒಂದ್ಸರಿ ಫೋನ್ ಮಾಡ್ತಾರ ಅವ್ರು ಹಿಡಿಯೋದು ಅಂತಂದ್ರೆ? ನನಗ್ ಫೋನ್ ಮಾಡ್ತಾರ ಪಾಪ. ಇವ್ರನ್ನ ಎಲ್ಲಿ ಹಿಡಿಯೋದು? ಅವರಿಗೆ ಅವ್ರು ಚೆನ್ನಾಗಿದ್ದಾರೆ ಮಿನಿಸ್ಟರ್ ಅವ್ರಿಗೊಂದ್ ಮಾತು ಹೇಳ್ಸಿ. ಆಗುತ್ತೆ, ಅನುಕೂಲ ಆಗುತ್ತೆ. ಏನ್ ನಮ್ದು ಸ್ವಂತ ಹಂಗ್ರಿ ಇವ್ರು ಮಿನಿಸ್ಟರ್ ಒಂದ್ ಕೆಲಸ ಮಾಡ್ಬೇಕು. ಕೇಸ್ ಅದೆಲ್ಲ ಫೈಲ್ ಮಾಡ್ತೀವಲ್ಲ, ಅದಕ್ಕೂ ದುಡ್ಡು ತಗೊಂಡ್ಬಿಟ್ರೆ ಇನ್ನೂ ಒಳ್ಳೇದು. ಯಾವ ಕೇಸ? ಅದೇ ನಾವೆಲ್ಲ ಫೈಲ್ ಮಾಡ್ತೀವಲ್ಲ ಕೇಸ್ಗಳು, ಅವಕ್ಕೂ ಇಷ್ಟು ದುಡ್ಡು ಅಂತ ಫಿಕ್ಸ್ ಮಾಡ್ಬಿಟ್ರೆ ಕೊಟ್ಬಿಡುವ ತಗೊಂಡೋಗಿ. ಯಾರು ಕೊಡ್ತಾರೆ? ನಾವೇ ತಗೋ ಕೊಟ್ಬಿಡ್ತೀವಿ.